Good morning, everybody. Myself, Professor Chidanand Yasanur, Assistant Professor, Government First Aid College for Women, Vijaypur. Today, I am going to present video on the topic salient features of Constitution of England or Great Britain or United Kingdom. So this is the first topic in the that is paper 5.2b elective paper, that is Major Constitutional Systems Part 1, Great Britain and Switzerland. So this my video, it covers session 1, session 2, session 3 and session 4 of PPT which has been presented earlier. Friends, the first topic is the salient features of Constitution of Britain. ಇಂಗ್ಲೆಂಡ್ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಥವಾ ಪ್ರಧಾನ ಲಕ್ಷಣಗಳು. ತಮಗೆಲ್ಲ ಗೊತ್ತಿರುವ ಹಾಗೆ ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ನಾವು ಇಡೀ ಪ್ರಪಂಚದ, ಇಡೀ ವಿಶ್ವದ, ಇಡೀ ಜಗತ್ತಿನ ಅತ್ಯಂತ ಹಳೆಯ ಸಂವಿಧಾನವೆಂದು ಗುರುತಿಸುತ್ತೇವೆ. ಸೊ ಅದರ ಜೊತೆಗೆ ಈ ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಇಡೀ ಪ್ರಪಂಚದ ಎಲ್ಲ ಸಂವಿಧಾನಗಳ ಮಾತೃ ಸಂವಿಧಾನ ಎಂದು ಗುರುತಿಸುತ್ತಾರೆ. ಸೊ ಅದರ ಜೊತೆಗೆ ಇಡೀ ವಿಶ್ವದ ಪ್ರಪ್ರಥಮ ಸಂವಿಧಾನವೆಂದರೆ ಅದು ಇಂಗ್ಲೆಂಡ್ ದೇಶದ ಸಂವಿಧಾನ. ಸೊ ಇಂಗ್ಲೆಂಡ್ ದೇಶದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ತಾವು ಗಮನಿಸಬೇಕಾದಂಥ ಮತ್ತೊಂದು ಪ್ರಮುಖ ಅಂಶ ಏನು ಅಂತೇಳಿದರೆ, ಇಂಗ್ಲೆಂಡ್ ದೇಶದಲ್ಲಿ ನಾವು ಅಲಿಖಿತ ಸಂವಿಧಾನವನ್ನು ಕಾಣುತ್ತೇವೆ. ಸೊ ಇವಿಷ್ಟು ಪ್ರಮುಖ ವಿಷಯಗಳು. ತದನಂತರ ಈ ಸಂವಿಧಾನದ ಒಂದು ವ್ಯಾಖ್ಯೆಗೆ ಸಂಬಂಧಿಸಿದಂತೆ ಹೇಳೋದಾದರೆ, ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅರ್ಥ. ಪ್ರೊಫೆಸರ್ A.V. Dicey he says, the constitution is the sum total of rules which directly or indirectly affect the distribution or the exercise of the sovereign power in the state. So this is one definition given by Professor A.V. Dicey. ಸೊ ಅದರ ಜೊತೆಗೆ ಎರಡನೇ ವ್ಯಾಖ್ಯೆಯನ್ನು ನಾವು ಗಮನಿಸೋದಾದರೆ, ಸಂವಿಧಾನವೆಂದರೆ ಅದು ಒಂದು ರಾಷ್ಟ್ರದ ಅತ್ಯುನ್ನತ ಕಾಯ್ದೆಯಾಗಿದ್ದು ಅದು ಸರ್ಕಾರದ ಅಂಗಗಳಾದಂತಹ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಈ ಮೂರು ಅಂಗಗಳ ರಚನೆ, ಅಧಿಕಾರ ಮತ್ತು ಕಾರ್ಯಗಳು ಹಾಗೂ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳನ್ನು ಒಳಗೊಂಡಿರುವಂತಹ ಲಿಖಿತ ಅಥವಾ ಅಲಿಖಿತ ದಾಖಲೆಯನ್ನು ನಾವು ಸಂವಿಧಾನ ಎಂದು ಕರೆಯುತ್ತೇವೆ. ಸೊ ದಿಸ್ ಈಸ್ ದ ಬ್ರಾಡ್ ಡೆಫಿನೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಇನ್ ಇಂಗ್ಲೆಂಡ್ ವಿ ಫೈಂಡ್ ಮೇನ್ಲಿ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್. ಸೊ ನೆಕ್ಸ್ಟ್ ಈಸ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್, ಇಂಗ್ಲೆಂಡ್ ಸಂವಿಧಾನದ ಪ್ರಮುಖ ಲಕ್ಷಣಗಳು. The first important feature of the England constitution is, it is in England we find unwritten constitution, alikita samvidhana. In England the unwritten part is heavier than the written one in the England constitution. England constitution is not prepared by a constituent assembly, but it has evolved from time to time. So in England we find various in England we find several written parts also, like the laws passed from time to time. For example, Magna Carta, which was passed in the year 1215, Bill of Rights which was passed in the year 1689, Reforms Act of 1832, Parliament Act of 1911. So these are the important bills which have been passed from time to time. They contribute for the written part of England constitution. So ಇಂಗ್ಲೆಂಡ್ ದೇಶದ ಸಂವಿಧಾನದ ಎರಡನೇ ಪ್ರಮುಖ ಲಕ್ಷಣ ವಿಕಸಿತ ಸಂವಿಧಾನ, that is evolutionary constitution. England constitution has evolved gradually from the time to time based upon the
ಬೇಸ್ಡ್ ಅಪಾನ್ ದ ವಿಲ್ ಆ್ಯಂಡ್ ವಿಶಸ್ ಆಫ್ ದ ಪೀಪಲ್. ಸೊ ಕಾಲಕಾಲಕ್ಕೆ ಜನರ ಆಸೆಗಳು, ಆಕಾಂಕ್ಷೆಗಳು, ಬಯಕೆಗಳು, ಬೇಡಿಕೆಗಳು, ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಇಂಗ್ಲೆಂಡ್ ದೇಶದ ಸಂವಿಧಾನ ಕಾಲಕಾಲಕ್ಕೆ ವಿಕಸನಗೊಳ್ಳುತ್ತಾ ಬಂದಂಥ ಸಂವಿಧಾನವಾಗಿದೆ. ಅಂದರೆ ಅದರ ಅರ್ಥ ಏನಂತ ಹೇಳಿದರೆ, ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಈ ಒಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ನಾವೇನು ಕರಿತೇವೆ, ಸಂವಿಧಾನ ರಚನಾ ಸಭೆ, ಅದನ್ನು ಇಂಗ್ಲೆಂಡ್ ದೇಶದಲ್ಲಿ ಒಂದು ಸಂವಿಧಾನ ರಚನಾ ಸಭೆಯು ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ರಚಿಸಿಲ್ಲ. ಸೊ ಅದರ ಜೊತೆಗೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕಾಲಕಾಲಕ್ಕೆ ಇಂಗ್ಲೆಂಡ್ ದೇಶದ ಈ ಒಂದು ಜನರ ಆಸೆಗಳು, ಆಕಾಂಕ್ಷೆಗಳು, ಅವರ ಬೇಡಿಕೆಗಳ ಅನುಗುಣವಾಗಿ ಈ ಇಂಗ್ಲೆಂಡ್ ದೇಶದ ಸಂವಿಧಾನ ಕಾಲಕಾಲಕ್ಕೆ ವಿಕಸನಗೊಳ್ಳುತ್ತಾ, ಪರಿವರ್ತನೆ ಹೊಂದುತ್ತಾ, ಮಾರ್ಪಾಡು ಹೊಂದುತ್ತಾ ರಚಿಸಲ್ಪಟ್ಟಿರುವಂಥ, ರೂಪುಗೊಂಡಿರುವಂಥ ಸಂವಿಧಾನ ಅದು ಇಂಗ್ಲೆಂಡ್ ದೇಶದ ಸಂವಿಧಾನ. ಸೊ ಈ ಇಂಗ್ಲೆಂಡ್ ದೇಶದ ಸಂವಿಧಾನದ ಮೂರನೇ ಪ್ರಮುಖ ಲಕ್ಷಣ ಅಂತ ಹೇಳಿದರೆ ನಮ್ಯ ಸಂವಿಧಾನ. ದಟ್ ಈಸ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್. England constitution is considered as the most flexible constitution in the whole world. ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ನಾವು ಇಡೀ ಪ್ರಪಂಚದ, ಇಡೀ ವಿಶ್ವದ ಅತ್ಯಂತ ನಮ್ಯ ಸಂವಿಧಾನ ಅಥವಾ ಸರಳ ಸಂವಿಧಾನವೆಂದು ಗುರುತಿಸುತ್ತೇವೆ. ಕಾರಣ ಅಷ್ಟೇ, ಸೊ ಈ ಇಂಗ್ಲೆಂಡ್ ದೇಶದಲ್ಲಿ ಸಂವಿಧಾನವನ್ನು ತುಂಬ ಸರಳವಾಗಿ, ಹೆಚ್ಚು ಸಮಯವನ್ನು ವ್ಯಯ ಮಾಡದೆ ಈ ಒಂದು ಇಂಗ್ಲೆಂಡ್ ದೇಶದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದಾಗಿದೆ. ಅಂದರೆ ಒಂದು ಸಾಮಾನ್ಯ ಕಾಯ್ದೆಯನ್ನು ಪಾಸು ಮಾಡಲು ಅನುಸರಿಸಬಹುದಾದಂಥ ವಿಧಾನವನ್ನೇ ಇಂಗ್ಲೆಂಡ್ ದೇಶದಲ್ಲಿ ಈ ಒಂದು ಸಂವಿಧಾನ ತಿದ್ದುಪಡಿಗೆ ಆ ಒಂದು ವಿಧಾನವನ್ನು ಅನುಸರಿಸ್ತಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಸಂವಿಧಾನ ತಿದ್ದುಪಡಿ ವಿಧಾನವು ತುಂಬ ಸರಳವಾಗಿರುವುದರಿಂದ ನಾವು ಇಂಗ್ಲೆಂಡ್ ದೇಶದ ಸಂವಿಧಾನವನ್ನು ಒಂದು ನಮ್ಯ ಸಂವಿಧಾನವೆಂದು ಗುರುತಿಸುತ್ತೇವೆ. ಇಂಗ್ಲೆಂಡ್ ದೇಶದ ಸಂವಿಧಾನದ ನಾಲ್ಕನೇ ಪ್ರಮುಖ ಲಕ್ಷಣ ಅಂತ ಹೇಳಿದರೆ ಸಂಸದೀಯ ಪದ್ಧತಿಯ ಸರ್ಕಾರ. ದಟ್ ಈಸ್ parliamentary form of government. In England, we